ಹೆಣಗಳನ್ನು ತಂದು ಸುಟ್ಟರೆ ಮುಕ್ತಿ, ಆ ಬೂದಿನ ಆ ನೀರಿಗೆ ಬಿಟ್ಟರೆ ಇನ್ನೂ ನಂಬಿಕೆ ಗೊತ್ತು. ಇನ್ನು ಆ ಹೆಣ ಸುಟ್ಟಿನ ಮೇಲೆ ಬೂದಿ ತಗೊಂಡೋಗಿ ಕಾಶಿ ವಿಶ್ವನಾಥನಿಗೆ ಭಸ್ಮ ಧಾರಣೆ ಮಾಡಿದ್ರೆ ಇನ್ನೂ ಶ್ರೇಷ್ಠ ಅಂತ ನಂಬಿಕೆ ಇದೆ. ಆ ನಂಬಿಕೆಯನ್ನು ನಾನು ಅವರವರ ನಂಬಿಕೆ, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ, ಅವರವರ ವೇಷದಲ್ಲಿ ನಿಂತ್ಕೊಂಡು ಸುಮ್ಮನೆ. ಆದರೆ ಅಲ್ಲಿಂದ ಮುಂದಕ್ಕೆ ಅಸ್ಸಿಘಾತಕ್ಕೆ ಅಲ್ಲಿ ಒಂದಿಷ್ಟು ಅಗೋರಿಗೆ ಬಂದು ಅವ್ರಿಗೆ ಹೆಣ ಸುಡ್ತಾ ಇದ್ದಾರೆ. ಆ ಸುಟ್ಟಿರೋ ಹೆಣದ ಮುಂದೆ ಕೂತ್ಕೊಳ್ತಾರೆ, ವಾರಸದಾರ ಕಡೆ ಕೂತ್ಕೊಳ್ತಾರೆ, ಅಲ್ಲೇನೋ ಮಂತ್ರತಂತ್ರ ಮಾಡ್ತಾರೆ. ಮುಂದೆ ಹೋದಾಗ ಆ ಬಾಡಿ ಸುಡ್ತಾ ಇರುತ್ತೆ. ಅಲ್ಲಿ ಅನ್ನ ಈ ಬೇಯ್ತಾ ಇರುತ್ತಲ್ಲ, ಹಾಗೆ ಒಳಗಡೆ ಸ್ಮೆಲ್ ಬರ್ತಾ ಇದೆ. ಆ ಸ್ಮೆಲ್ ಮಧ್ಯೆ ಹೋಗಿ ಆ ಕಡ್ಡಿ ತಗೊಂಡು ಒಂದಿಷ್ಟು ಬೆಂದಿರೋ ಅಂಥ ಆ ಮಾಂಸವನ್ನು ಹಾಕುವವರಿಗಳು ನಾವು ಹೇಗೆ ಅನ್ನ ತಿಂತೀವಲ್ಲ ಹಾಗೆ ಕಚನೆ ತಿಂತೀವಿ. ನಮ್ಮಲ್ಲಿ ಪ್ರಾಣಿಗಳನ್ನು ತಿನ್ನೋರ್ಗೂ ಮನುಷ್ಯನ ಸತ್ತ ಮನುಷ್ಯನ ಮಾಂಸ ತಿನ್ನೋದು ವ್ಯತ್ಯಾಸನೇ ಇಲ್ವೇನೋ ಅಂತ ಅನಿಸುತ್ತೆ. ಆ ರೀತಿ ತಿಂತಾ ಇದ್ರು.